ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಈ ಶ್ಲೋಕದ ಭಾವಾರ್ಥ: ರಜೋಗುಣವು ಪ್ರಬಲವಾದಾಗ ಸತ್ವ ಮತ್ತು ತಮೋಗುಣಗಳು ಸೋಲುತ್ತವೆ. ಸತ್ವಗುಣವು ಪ್ರಬಲವಾದಾಗ ರಜೋಗುಣ ಮತ್ತು ಗೀತಮೋಗುಣಗಳು ಸೋಲುತ್ತವೆ. ತಮೋಗುಣವು ಪ್ರಬಲವಾದಾಗ ರಜೋಗುಣ ಮತ್ತು ಸತ್ವಗುಣಗಳು ಸೋಲುತ್ತವೆ. ಈ ಸ್ಪರ್ಧೆಯು ಸದಾ ನಡೆಯುತ್ತಿರುತ್ತದೆ. ಆದುದರಿಂದ ಮುನ್ನಡೆಯಲು ವಾಸ್ತವವಾಗಿ ಮನಸ್ಸು ಮಾಡಿದವನು ಈ 3 ಗುಣಗಳನ್ನು ಮೀರಬೇಕು. ಪ್ರಕೃತಿಯ ಯಾವುದೊಂದು ಗುಣದ ಪ್ರಾಬಲ್ಯವು ಮನುಷ್ಯನ ವ್ಯವಹಾರಗಳು, ಚಟುವಟಿಕೆಗಳು, ಆಹಾರ ಮೊದಲಾದವುಗಳಲ್ಲಿ ಪ್ರಕಟವಾಗುತ್ತದೆ. ಇದೆಲ್ಲವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ. ಮನುಷ್ಯನು ಇಚ್ಛಿಸಿದರೆ ಅಭ್ಯಾಸದಿಂದ ಅವನು ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಹೀಗೆ ತಮೋಗುಣವನ್ನು, ರಜೋಗುಣವನ್ನು ಸೋಲಿಸಬಹುದು. ಹೀಗೆಯೇ ಮನುಷ್ಯನು ರಜೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣವನ್ನು, ತಮೋಗುಣವನ್ನು ಸೋಲಿಸಬಹುದು, ಅಥವಾ ತಮೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣ ಮತ್ತು ರಜೋಗುಣಗಳನ್ನು ಸೋಲಿಸಬಹುದು. ಇವು ಪ್ರಕೃತಿಯ 3 ಗುಣಗಳಾದರೂ ಮನುಷ್ಯನು ಸಂಕಲ್ಪ ಮಾಡಿದರೆ ಸತ್ವಗುಣವನ್ನು ಪಡೆಯಬಲ್ಲ. ಸತ್ವಗುಣವನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲ. ಇದಕ್ಕೆ ವಸುದೇವ ಸ್ಥಿತಿ ಎಂದು ಹೆಸರು.